ಮಾದರ ಮಹಾಸಭಾ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾಗಿ ನಾಗಾರ್ಜುನ, ಉಪಾಧ್ಯಕ್ಷರಾಗಿ ವೆಂಕಟೇಶ್ ಆಯ್ಕೆ. ಗೌರಿಬಿದನೂರು ತುಳಿತಕ್ಕೊಳಗಾಗಿರುವ ಮಾದಿಗ ಸಮುದಾಯವನ್ನು ಸಂಘಟಿಸಿ ಶಿಕ್ಷಣ ಜಾಗೃತಿ ಮೂಡಿಸಿ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬಾಳುವಂತೆ ಅರಿವು ಮೂಡಿಸುವ ಉದ್ದೇಶದಿಂದ ಹಳ್ಳಿಗಳಿಗೂ ಹೋಗಿ ಸಮಾಜ ಬಾಂಧವರಿಗೆ ಮಾರ್ಗದರ್ಶನ ಮಾಡುವ ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣಪ್ಪ ಹೇಳಿದರು. ನಗರದ ಪ್ರವಾಸಿ ನಿರೀಕ್ಷಕರ ಮಂದಿರದಲ್ಲಿ ಪುಟ್ಟೇನಹಳ್ಳಿ ಕೃಷ್ಣಪ್ಪ, ಉಪಾಧ್ಯಕ್ಷ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶೈಕ್ಷಣಿಕ ಉನ್ನತಿ ಜೊತೆಗೆ ಸಾಮಾಜಿಕವಾಗಿ ಮಾದಿಗ ಸಮಾಜದವರ ಶೋಷಣೆ ತಪ್ಪಿಸಲು ಜಾಗೃತಿ ಮೂಡಿಸುವುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಸಮಾಜದ ಅರ್ಹ ಫಲಾನುಭವಿಗಳಿಗೆ ದೊರಕಿಸಲು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮವನ್ನು ಮಹಾಸಭಾ ಹಮ್ಮಿಕೊಳ್ಳಲಿದೆ. ಅದೇ ರೀತಿ ಕರ್ನಾಟಕ ಮಾದರ ಮಹಾಸಭೆಯು 2015ರಲ್ಲಿ ಮಾದಿಗ ಸಮುದಾಯದ ಸಬಲೀಕರಣ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಉದ್ದೇಶದಿಂದ ಸ್ಥಾಪಿತವಾಗಿದೆ. ಮಾದಿಗ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಿಷ್ಠೆಯಿಂದ ಹಾಗೂ ತ್ಯಾಗ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತ ಆಶಿಸಿದರು. ಕರ್ನಾಟಕ ಮಾದರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಯುವ ಮುಖಂಡ ನಾಗಾರ್ಜುನ, ಉಪಾಧ್ಯಕ್ಷರಾಗಿ ಜಿ. ಬೊಮ್ಮಸಂದ್ರ ವೆಂಕಟೇಶ್, ಕಾರ್ಯದರ್ಶಿಯಾಗಿ ಅಬಕಾರಿ ಇಲಾಖೆಯ ನಿವೃತ್ತ ಅಧಿಕಾರಿ ಮೈಲಾರಪ್ಪ, ಖಜಾಂಚಿಯಾಗಿ ಕಲ್ಲೂಡಿ ರಮೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಹುದುಗೂರು ನಂಜುಂಡಪ್ಪ, ಕೆ. ನರಸಿಂಹಯ್ಯ, ಬೊಮ್ಮಶೆಟ್ಟಿಹಳ್ಳಿ ರಾಘವೇಂದ್ರ, ಅರುಂಧತಿ ಅಶ್ವತ್ಥಪ್ಪ, ರಾಘವೇಂದ್ರ ಕುಮಾರ್, ವಿಶೇಷ ಆಹ್ವಾನಿತರಾಗಿ ಮಲ್ಲಸಂದ್ರ ಗಂಗಾಧರಪ್ಪ, ವಕೀಲರಾದ ಎಚ್.ಎಲ್. ವೆಂಕಟೇಶ್, ಬಾಬು, ನಾರಾಯಣಸ್ವಾಮಿ, ಮೇಳ್ಯ ನಾಗರಾಜು, ದೊಡ್ಡ ಕುರುಗೋಡು ನಾಗರಾಜ್, ಸದಸ್ಯರಾಗಿ ಮೇಳ್ಯ ಅಂಜಿ, ಕೃಷ್ಣಪ್ಪ, ಎಚ್.ಎನ್. ಶಿವಶಂಕರ್, ಯುವ ದಲಿತ ಮುಖಂಡ ಅಂಬರೀಶ್, ನಾರಾಯಣಸ್ವಾಮಿ ಅವರನ್ನು ಕರ್ನಾಟಕ ಮಾದರ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದ ಪಟ್ರೇನಹಳ್ಳಿ ಕೃಷ್ಣಪ್ಪ ಅವರು ನೇಮಕಾತಿ ಪತ್ರ ನೀಡಿ ಆದೇಶ ಮಾಡಿದರು. ಕೇಂದ್ರ ಕಚೇರಿ ಅನುಮತಿ ಕೊಟ್ಟಿದೆ. ಅದನ್ನು ನಾನು ಈ ಪತ್ರಕರ್ತರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾಗಾರ್ಜುನ್ ಬಿನ್ ನಾಗರಾಜ್, ನಾವು ಈ ಸಂದರ್ಭದಲ್ಲಿ ಅವರಿಗೆ ಅಧ್ಯಕ್ಷನ ಆಯ್ಕೆ ಮಾಡಿದ್ದೀವಿ. ಈ ಒಂದು ತಾಲೂಕು ಗೌರಿಬಿದನೂರು ತಾಲೂಕಿನ ಮಾದಾರ ಮಹಾಸಭಾ ಈ ಒಂದು ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಸಮಿತಿ, ರಾಜ್ಯ ಸಮಿತಿಯ ಕೆ.ಎಚ್. ಮುನಿಯಪ್ಪ ಸಾಹೇಬರು ಮತ್ತು ನಮ್ಮ ಎ. ನಾರಾಯಣಸ್ವಾಮಣ್ಣನವರು, ಎಚ್. ಆಂಜನೇಯಪ್ಪನವರು ಇವರೆಲ್ಲರೂ ಸೇರಿ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಪಟ್ರೇನಹಳ್ಳಿ ಕೃಷ್ಣಣ್ಣ, ನಮ್ಮ ವಿಶ್ವನಾಥ್ ಅವರು ಮತ್ತು ಮುರಳಿಯಣ್ಣವರು ಇವರೆಲ್ಲರೂ ಸೇರಿ ಮತ್ತು ನಮ್ಮ ಕಲ್ಯಾಣದಲ್ಲಿ ಮುನಿಯಣ್ಣವರು ಸೇರಿ ತಾಲೂಕು ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಮತ್ತು ನಮ್ಮದೇ ಗೌರಿಬಿದನೂರಿನ ಜಯರಾಮಣ್ಣ ಅವರು ಕೂಡ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತೇನೆ. ಮತ್ತು ಈ ಮಾದಾರ ಮಹಾಸಭಾದ ಒಂದು ಉದ್ದೇಶಗಳನ್ನು ಭಾಳ ಸುವಿಸ್ತಾರವಾಗಿ ನಮ್ಮ ಎಚ್.ಎಲ್. ವೆಂಕಟೇಶ್ ಸರ್ ಅವರು ಹೇಳಿದ್ದಾರೆ. ಈ ಒಂದು ಮಾದಾರ ಸಂಘಟನೆ ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಶ್ರೇಯಾಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಸಂಘಟನೆ. ಈ ಜವಾಬ್ದಾರಿಯನ್ನು ನನಗೆ ಇವತ್ತು ಕೊಟ್ಟಿದ್ರೆ ನೀವು ಖಂಡಿತವಾಗ್ಲೂ ಈ ಸಮಾಜದ, ಈ ಸಮುದಾಯದ ಔದ್ಯೋಗಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಬೆಳೆಯಲಿಕ್ಕೆ ನಾನು ಖಂಡಿತವಾಗ್ಲೂ ಈ ಒಂದು ಸಂಘಕ್ಕೆ ದುಡಿತೀನಿ ಅಂತ ಹೇಳ್ತೇನೆ. ವಿಶೇಷವಾಗಿ ಈ ದಿನ ನಮ್ಮ ಸಭೆಗೆ ಬಂದಿರತಕ್ಕಂಥ ಬೊಮ್ಮಸಂದ್ರದ ಗಿರೀಶ್ ಅವರು 25,000 ರೂಪಾಯಿಗಳನ್ನು ಮತ್ತು ಈ ಮಾದಾರ ಮಹಾಸಭಾ ಮೆಂಬರ್ಶಿಪ್ನ ಪಡೆದಿದ್ದಾರೆ. ವೆಂಕಟೇಶ್ ಬಿನ್ ವೆಂಕಟರಮಣಪ್ಪ, ಬೊಮ್ಮಸಂದ್ರ ತೊಂಡೆಬಾವಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮ ಹಿರಿಯರು ಮೈಲಾರಪ್ಪನವರು ಸೆಕ್ರೆಟರಿಗೆ ಆಯ್ಕೆ ಇದ್ದಾರೆ. ಶ್ರೀ ರಮೇಶ್ ಬಿನ್ ಲೇಟ್ ಚಿನ್ನಪ್ಪಯ್ಯ ಅವರ ಖಜಾಂಚಿ ಕಲ್ಲೂಡಿಯಾಗಿದ್ದಾರೆ. ನಂಜುಂಡಪ್ಪ ಬಿನ್ ಕದಿರಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ. ಕೆ. ನರಸಿಂಹಯ್ಯ ಬಿನ್ ಲೇಟ್ ಕದಿರಪ್ಪ ಹಿಡಗೂರು ಅವರು ಕೂಡ ಕಾರ್ಯಕಾರಿ ಸಮಿತಿ. ರಾಘವೇಂದ್ರ ಬಿನ್ ನರಸಿಂಹಯ್ಯ ಬೊಮ್ಮಶೆಟ್ಟಳ್ಳಿ ಕಾರ್ಯಕಾರಿ ಸಮಿತಿ. ಶ್ರೀಮತಿ ಅರುಂಧತಿ ಅಶ್ವತ್ಥಪ್ಪ ಅವ್ರ ಬಾಂಧವ್ಯ ಬರ್ತಾ ಇದ್ದಾರೆ, ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ. ರಾಘವೇಂದ್ರ ಕುಮಾರ್ ಲೇಟ್ ಬಿನ್ ನಾರಾಯಣಪ್ಪ ನೆಹರು ಕಾಲೋನಿ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ. ಗಂಗಾಧರಪ್ಪ ಬಿನ್ ಲೇಟ್ ಮುನ್ಶ್ಯಾಮಪ್ಪ ಅವರು ವಿಶೇಷ ಆಹ್ವಾನಿತರು ಮಲಸಂದ್ರ. ಶ್ರೀ ಎಚ್.ಎಲ್. ವೆಂಕಟೇಶ್ ಅವರು ವಕೀಲರು, ಅವರು ಕೂಡ ವಿಶೇಷ ಆಹ್ವಾನಿತರಾಗಿದ್ದಾರೆ. ಇದರಲ್ಲಿ ಶ್ರೀ ಬಾಬು ಬಿನ್ ಲೇಟ್ ಭದ್ರಪ್ಪ ಸಪ್ಪನಹಳ್ಳಿ ಗ್ರಾಮ, ಅವರು ಕೂಡ ವಿಶೇಷ ಆಹ್ವಾನಿತರಿದ್ದಾರೆ.
ಶ್ರೀ ನಾರಾಯಣಸ್ವಾಮಿ ಬಿನ್ ನರಸಪ್ಪ, ಗುಲ್ಗಿಂಜನಹಳ್ಳಿ ಗ್ರಾಮ, ದೀಪಾವಳಿ ಹೋಬಳಿ, ಅವರು ಕೂಡ ವಿಶೇಷ ಆಹ್ವಾನಿತರಿದ್ದಾರೆ. ಶ್ರೀ ನಾಗರಾಜ್ ಬಿನ್ ಲೇಟ್ ಆಂಜನಪ್ಪ, ಮೇಳಿಯ ಗ್ರಾಮ, ಅವರು ವಿಶೇಷ ಆಹ್ವಾನಿತರಾಗಿದ್ದಾರೆ. ಶ್ರೀ ನಾಗರಾಜ್ ಬಿನ್ ಲೇಟ್ ಗಿರಿಯಪ್ಪ, ದೊಡ್ಡ ಕುರುಗೋಡು ಗ್ರಾಮ, ಕಸ್ಬಾ ಹೋಬಳಿ, ಅವರು ವಿಶೇಷ ಆಹ್ವಾನಿತರು. ಈ ಸಂದರ್ಭದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ತಾಲೂಕಿನ ಮಾದಾರ ಮಹಾಸಭಾ ಸಮಿತಿಯ ಪದಾಧಿಕಾರಿಗಳಿಗೆ, ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೋರ್ತಾ, ಸಮಾಜವನ್ನು ಕಟ್ಟುವಿಕೆಯಲ್ಲಿ ಬಹಳ ವಿಶಿಷ್ಟವಾಗಿ ತಾವು ಬಹಳ ಗೌರವಪೂರ್ವಕವಾಗಿ ತಾವೆಲ್ಲನೂ ಸಮಾಜನ ಕಟ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ, ಈ ಜಿಲ್ಲಾ ಸಮಿತಿಯಿಂದ ಹಾಗೆಯೇ ನನ್ನ ಮಿತ್ರರು ಅನೇಕ ವಿಚಾರಗಳಿಗೆ ನನ್ನ ಚರ್ಚೆಯನ್ನು ಮಾಡ್ತಾ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂಥ ಮುನಿಯಪ್ಪನವರ ಹಾದಿಯಾಗಿ ನೀವೆಲ್ಲ ಒಟ್ಟಾರೆಗೆ ಪ್ರೀತಿ ವಿಶ್ವಾಸಗಳಿಂದ ಸಮಾಜನ ಕಟ್ಟುವಿಕೆಯಲ್ಲಿ ಮತ್ತೊಮ್ಮೆ ನಿಮಗೆ ಈ ಮಾದಾರ ಮಹಾಸಭಾ ಯಾವಾಗಲೂ ಕೂಡ ಬೆನ್ನೆಲುಬಾಗಿರ್ತದೆ ಅಂತ ಹೇಳ್ತಾ, ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಿದ್ದೀನಿ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ನಾಗಾರ್ಜುನ ಮಾತನಾಡಿ, ಎಲ್ಲ ಹಿರಿಯರ ಮುಖಂಡರ ಆಶೀರ್ವಾದದಿಂದ ನನಗೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ನಂತರ ಮಾತನಾಡಿದ ಅವರು, ಹಿರಿಯರ ಸಹಕಾರದಲ್ಲಿ ಮಹಾಸಭೆಗೆ ಸದಸ್ಯತ್ವ ಮಾಡಿಸಲಾಗುವುದು, ಸಮುದಾಯ ಒಗ್ಗೂಡಿಸಲಾಗುವುದು, ಸಹೋದರ ಸಮುದಾಯಗಳ ಜೊತೆ ಸಾಮಾಜಿಕ ಸಾಮರಸ್ಯ ಸಾಧಿಸಲಾಗುವುದು, ನಮ್ಮ ಸಮಾಜವನ್ನು ಗಟ್ಟಿಗೊಳಿಸುವಲ್ಲಿ ಯುವಕರ ಪಾತ್ರ ಹಿರಿದು ಈ ದಿಕ್ಕಿನಲ್ಲಿ ಎಲ್ಲರೂ ಒಗ್ಗೂಡಿ ಮುನ್ನಡಿಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾದರ ಮಹಾಸಭೆಯ ಜಿಲ್ಲಾ ಉಪಾಧ್ಯಕ್ಷರಾದ ಮುನಿಯಪ್ಪ, ಹನುಮಂತಪ್ಪ, ಕಾರ್ಯದರ್ಶಿ ವಿಶ್ವನಾಥ್, ಮುರಳಿ, ಹುಲಿಕುಂಟೆ, ಅಶ್ವತ್ಥಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾದಾರ ಮಹಾಸಭೆಯ ಸದಸ್ಯರು ಮತ್ತು ನನ್ನ ಆತ್ಮೀಯರಿಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಈ ದಿನ